ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಬಂದು ನಾನು ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ, ಅಂದರೆ ಕ್ರೀಮ್ಗಳನ್ನ ತರಿಸ್ಕೊಂಡಿದ್ದೆ. ಹಾಗಾಗಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮುಂಚೆ ಒಂದೆರಡು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡು ಯೂಸ್ ಮಾಡಿದ್ದೀನಿ ಆಲ್ರೆಡಿ ನಾನು. ಅದನ್ನು ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಗೊತ್ತಲ್ಲ, ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ದಯವಿಟ್ಟು ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಹಾಕಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ಪ್ರಾಡಕ್ಟ್ಗಳೆಲ್ಲ 1 ವೀಕ್ ಹಿಂದೆನೇ ಬಂದಿತ್ತು. ಸೊ ನನಗೆ ಟೈಮ್ ಸಿಗದೇ ಇರೋ ಕಾರಣ ಇವತ್ತು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ನೇದಾಗೆ ಡರ್ಮ್ಡಾಕ್ ಇದೊಂದು ನೈಟ್ ಕ್ರೀಮ್ ಅಂತ ಹೇಳ್ಬೋದು. ಇದರಲ್ಲಿ ಡೇ ಕ್ರೀಮು ಬರುತ್ತೆ ಮತ್ತು ನೈಟ್ ಕ್ರೀಮು ಇದೆ. ನಾನು ಇದನ್ನು ನೈಟ್ ಕ್ರೀಮ್ ತರಿಸ್ಕೊಂಡಿದ್ದೀನಿ. ಈ ಕ್ರೀಮ್ ನಮಗೆ ಒಂದು ಒಳ್ಳೆ ಬ್ರೈಟ್ನಿಂಗ್ ಕೊಡುತ್ತೆ, ಜೊತೆಗೆ ರಿಪೇರ್ಸ್ ದ ಸ್ಕಿನ್ ಅಂತ ಹೇಳ್ಬೋದು. ಇದರಲ್ಲಿ 2% ಕಾಸಿಕ್ ಆಸಿಡ್ ಇದ್ದು ನಮ್ಮ ಮುಖದಲ್ಲಿರುವಂತಹ ಪಿಗ್ಮೆಂಟೇಷನ್ ಕಡಿಮೆ ಮಾಡಿ ಒಂದು ಒಳ್ಳೆ ಕಾಂತಿಯುತ ತ್ವಚೆನ ತಂದುಕೊಡುತ್ತೆ. ಇದನ್ನ ಯಾರು ಬೇಕಾದರೂ ಅಂದರೆ ಹಾಲ್ ಸ್ಕಿನ್ ಟೈಪ್ ಎಲ್ಲರೂ ಯೂಸ್ ಮಾಡ್ಬೋದು. ಅಂದರೆ ಆಯಿಲ್ ಸ್ಕಿನ್ ಇರೋದು, ಡೆಸ್ಟಿ ಸ್ಕಿನ್ ಇರೋರು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಇದು ನೈಟ್ ಕ್ರೀಮ್ ಬರುತ್ತೆ ಮತ್ತು ಡೇ ಕ್ರೀಮ್ ಬರುತ್ತೆ. ಇದನ್ನು ಯಾವ ಥರ ಸೆಟ್ ಆಗುತ್ತೆ ಆ ರೀತಿ ತಗೊಂಡು ಯೂಸ್ ಮಾಡ್ಕೋಬಹುದು. ಈ ಕ್ರೀಮನ್ನು ನಾವು ಎಲ್ಲೆಲ್ಲ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಫೇಸ್ಗೆ ಮತ್ತು ಕುತ್ತಿಗೆ ಭಾಗ, ಕತ್ತಿಗೆ ಅಂದರೆ ಮತ್ತು ಇಯರ್ಸ್, ನಮ್ಮ ಕಿವಿ ಸೇರಿಸ್ಕೊಂಡು ಕೂಡ ನಾವು ಅಪ್ಲೈನ ಮಾಡ್ಕೋಬಹುದು. ಈ ಕ್ರೀಮ್ ಏನಿದೆ ಇದು ಬಂದು ಸುಮಾರು ಇವಾಗ ಫುಲ್ ಏನಂತಾರೆ ಟ್ರೆಂಡಿಂಗ್ ಅಲ್ಲಿರುವಂಥ ಕ್ರೀಮ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ ಇದನ್ನ. ಹಾಗೆ ನಾನು ಕೂಡ ತರಿಸ್ಕೊಂಡಿದ್ದೀನಿ. ಇದು ನೈಟ್ ಕ್ರೀಮ್ ನಾನು ತರಿಸ್ಕೊಂಡಿರುವಂಥದ್ದು. ಆಗಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು 1 ವೀಕ್ 10 ಡೇಸ್ ಇಂದ ನಾನು ನೈಟ್ ಕ್ರೀಮ್ನ ಯೂಸ್ ಮಾಡ್ತಾ ಇರುವಂಥದ್ದು ನೋಡ್ಬೋದು. ಮತ್ತೆ 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೇಸ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ. ಸೊ ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ಕ್ರೀಮ್ ಆದ್ರೂ ಅಷ್ಟೇ ಬೇರೆ ಯಾರೋ ಹೇಳ್ತಾರೆ ಅಂತ ಮಾಡೋದಲ್ಲ. ಅದನ್ನ ನಾವು ಅಪ್ಲೈ ಮಾಡಿ ಅದು ನಮ್ಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿದ್ಮೇಲೆ ನಾವು ಅಪ್ಲೈ ಮಾಡೋದ್ರಿಂದ ಮತ್ತೆ ನಾವು ನಿಮಗೆ ಹೇಳೋದ್ರಿಂದ ಶೇರ್ ಮಾಡೋದ್ರಿಂದ ನಿಮ್ಮ ಜೊತೆ ಅದು ಯೂಸ್ ಆಗ್ಬೋದು ಕೆಲವರಿಗೆ ಅಲ್ವಾ. ಹಾಗಾಗಿ ನಾನು ಕೂಡ ಯೂಸ್ ಮಾಡಿದ್ಮೇಲೆ ನಿಮಗೆ ಹೇಳ್ತಾ ಇರುವಂಥದ್ದು. ಏನಪ್ಪಾ ಅಂತ ಹೇಳಿದ್ರೆ ಈ ಕ್ರೀಮ್ ನಲ್ಲಿ ನಾವು ಡೇ ಕ್ರೀಮ್ ನ ಯೂಸ್ ಮಾಡೋದ್ರಿಂದ ನೈಟ್ ಕ್ರೀಮ್ ನ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಡೇ ಆದ್ರೆ ಕ್ರೀಮ್ ನ ಹಚ್ಕೊಂಡು ಹೊರಗಡೆ ಎಲ್ಲ ಸುತ್ತಾಡ್ತೀವಿ. ಮತ್ತೆ ಈ ತರ ಏನಾದ್ರೂ ಹೊರಗಡೆ ಧೂಳಾಗಿರ್ಬೋದು ಅಥವಾ ಬೇರೆ ಏನೇ ಟೆಸ್ಟ್ ಆದ್ರೂ ನಮ್ಮ ಮುಖದಲ್ಲಿ ಕುತ್ಕೊಳ್ಳೋದು ಸಹಜ. ಹಾಗಾಗಿ ನೈಟ್ ಕ್ರೀಮ್ ಅಂದ್ರೆ ನಾವು ಮನೇಲಿ ಇರ್ತೀವಲ್ವಾ, ಒಂದ್ಸಲ ಫೇಸ್ ವಾಶ್ ಮಾಡಿ ಇದನ್ನ ಅಪ್ಲೈ ಮಾಡಿಬಿಟ್ಟು ಇನ್ನು ಮಾರ್ನಿಂಗ್ ಎದ್ದು ನಾವು ಮುಖನ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ರಿಸಲ್ಟ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಬಯೋಟಿಕ್ ಅವರ ಇನ್ಸ್ಟೆಂಟ್ ನ್ಯಾಚುರಲ್ ಗ್ಲೋ ಅಂತ ಹೇಳ್ಬೋದು ಫೇಸ್ ಕ್ರೀಮ್. ಇದು ಫಾರ್ ಆಲ್ ಆಫ್ ದ ಸ್ಕಿನ್ ಅಂತ ಟೈಪ್ಸ್ ಅಂತ ಹೇಳ್ಬೋದು. ಇದು ಬಂದು 100% ನ್ಯಾಚುರಲಿ ಹಾಗೆ ಕೆಮಿಕಲ್ ಫ್ರೀ ಡರ್ಮಟೋಲಾಜಿಕಲಿ ಟೆಸ್ಟ್ ಕೂಡ ಆಗಿದೆ. ಇದನ್ನು ಆಲ್ ಆಫ್ ದ ಸ್ಕಿನ್ ಯೂಸ್ ಮಾಡಬಹುದು. ಮತ್ತೆ ಇದನ್ನ ಮಾಯಿಶ್ಚರೈಸರ್ ಆಗಿ ಕೂಡ ನಾವು ಅಪ್ಲೈ ಮಾಡ್ಕೋಬಹುದು. ಇದು ಕೂಡ ನಾನು ಆಗಲೇ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಯಾಕೆಂದ್ರೆ ಇದು 1 ವೀಕ್ ಆಗಿದೆ ನಾನು ತರಿಸ್ಕೊಂಡಿದ್ದು. ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇವೆರಡನ್ನು ನೋಡ್ತಾ ಇರ್ಬೋದು. ಆಗಲೇ ನಾನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕಾಣಿಸ್ತಾ ಇಲ್ಲ, ವೈಟ್ ಕ್ರೀಮ್ ಅಲ್ವಾ, ಹಾಗಾಗಿ ಕಾಣಿಸ್ತಾ ಇಲ್ಲ. ಇದನ್ನು ಅಷ್ಟೇ ಸೇಮ್ ಫೇಸ್ ವಾಶ್ ಮಾಡಿ ಮಾರ್ನಿಂಗ್ ಮತ್ತೆ ಈವ್ನಿಂಗು ಬಳಸ್ಕೋಬಹುದು. ಫೇಸ್ಗೆ ಮತ್ತೆ ನೆಕ್ಗೂ ಕೂಡ ನಾವು ಅಪ್ಲೈನ ಮಾಡಬಹುದು. ಯಾವುದೇ ರೀತಿ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಫೇಸಸ್ ಕೆನಡಾ ಅವರ ಹಾಲ್ ಡೇ ಹೈಡ್ರಾ ಮತ್ತೆ ಫೌಂಡೇಶನ್. ಇದನ್ನ ನಾನು ಸ್ಮಾಲ್ದು ಟ್ಯೂಬ್ ತರಿಸ್ಕೊಂಡಿದ್ದೀನಿ, ಅಂದರೆ ದೊಡ್ಡದು ತರಿಸ್ಕೊಂಡಿಲ್ಲ, ಚಿಕ್ಕ ಟ್ಯೂಬ್ ತರಿಸ್ಕೊಂಡಿದ್ದೀನಿ. ಫೇಸಸ್ ಕೆನಡಾ 3 in 1 ಅಂತ ಹೇಳ್ಬೋದು. ಮೊದಲನೇದಾಗಿ ಫೌಂಡೇಶನ್ ಆಗು ಕೂಡ ಕೆಲಸ ಮಾಡುತ್ತೆ, ನಂತರ ಇದು ಮಾಯಿಶ್ಚರೈಸರ್ ಆಗು ಕೂಡ ಕೆಲಸ ಮಾಡುತ್ತೆ, ಮತ್ತೆ ಸನ್ಸ್ಕ್ರೀನ್ ಆಗು ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. 3 ಅಂದರೆ 3 in 1 ಆಗಿ ನಮಗೆ ಇದು ಕೆಲಸ ಮಾಡುತ್ತೆ. ತುಂಬಾನೇ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುವಂತ ಕ್ರೀಮ್ ಇದು ಫೌಂಡೇಶನ್. ಇದು ಬಂದು ಅಲೋವೆರಾ ಮಿಕ್ಸ್, ವಿಟಮಿನ್ ಸಿ ಕೂಡ ಇದರಲ್ಲಿ ಇದೆ. ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಡಾರ್ಕ್ ಸರ್ಕಲ್ ನ ಬೇಗ ಕವರ್ ಮಾಡುತ್ತೆ ಮುಖದಲ್ಲಿ. ಹಾಗೆ ಇದು ನಮಗೆ ಒಳ್ಳೆ ಬ್ರೈಟ್ನಿಂಗ್ ನ ಕೊಡೋದ್ರ ಜೊತೆಗೆ ಒಂಥರ ಲುಕಿಂಗ್ ಸ್ಕಿನ್ ಅಂತಾನೆ ಹೇಳ್ಬೋದು. ಈ ಕ್ರೀಮ್ ಬಂದು ಸಿಲ್ಕಿ ಕ್ರೀಮ್ ಟೆಕ್ಸ್ಚರ್ ಅಂತ ಹೇಳ್ಬೋದು. ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಮುಖದಲ್ಲಿರುವಂತಹ ಒಳ್ಳೆ ಬ್ರೈಟ್ನಿಂಗ್ ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಲುಕಿಂಗ್ ಸ್ಕಿನ್ ನೀಡುತ್ತೆ. 10 hours ಲಾಂಗ್ ಸ್ಟೇ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಇದನ್ನ ನಾನು ಯಾವುದೇ ರೀತಿ ಅಪ್ಲೈ ಮಾಡಿ ತೋರಿಸ್ತಾ ಇಲ್ಲ. ಇದು ಫೌಂಡೇಶನ್ ಅಷ್ಟೇನೆ. ನಾನು ಮುಂಚೆ ತೋರಿಸಿದಂತ 2 ಫೇಸ್ ಕ್ರೀಮ್ ನಾನು ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ. ಅದರ ರಿಸಲ್ಟ್ ಬಂದಿದ್ದ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನ ಫೇಸಸ್ ಕೆನಡಾ ಅವ್ರದ್ದು ನಾನು ಯೂಸ್ ಮಾಡಿಲ್ಲ. ಅದನ್ನ ಯಾವಾಗಾದ್ರೂ ನಾನು ಮೇಕಪ್ ಮಾಡ್ಕೊಳ್ಳೋ ಟೈಮ್ಗಳಲ್ಲಿ ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮೇಕಪ್ ಸೆಟ್ ಆಗುತ್ತೆ ಅಂತ. ಹಾಗೆ ಈ ಫೇಸಸ್ ಕೆನಡಾ ಫೌಂಡೇಶನ್ ಅಲ್ಲಿ ಆಯಾ ಸ್ಕಿನ್ಗೆ ಸೆಟ್ ಆಗುವಂತ ಎಲ್ಲಾ ರೀತಿಯ ಶೇಡ್ಸ್ಗಳು ಕೂಡ ಇದೆ. ಹಾಗಾಗಿ ನಾನು ಇಲ್ಲಿ ತರಿಸ್ಕೊಂಡಿರುವಂತದ್ದು SPF 30 ಶೇಡ್ಸ್ ಇದು. ಹಾಗೆ ಈ ಪ್ರಾಡಕ್ಟ್ಗಳು ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತೆ purple.com ಅಲ್ಲೂ ಕೂಡ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದು ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟ್ ಪೌಡರ್. ಇದರಲ್ಲೂ ಕೂಡ ವಿಟಮಿನ್ ಸಿ ಇದೆ. ಇದರಿಂದ ಸ್ಕಿನ್ ಸ್ಮೂತ್ ಆಗೋ ಜೊತೆಗೆ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಸನ್ ಡ್ಯಾಮೇಜ್ ಅಂತಾನೆ ಹೇಳ್ಬೋದು. ಫುಲ್ಲು ವೆಯ್ಟ್ಲೆಸ್ ಆಗಿದೆ. ಇದು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಪ್ಯಾಕಿಂಗು ಕೂಡ ಚೆನ್ನಾಗಿದೆ. ನಾನು ಇವೆರಡು ಬ್ರ್ಯಾಂಡನ್ನು ಫೇಸಸ್ ಕೆನಡಾ ಅವ್ರದ್ದೇ ತರಿಸ್ಕೊಂಡಿದ್ದೀನಿ. ಹಾಗೆ ಫೇಸಸ್ ಕೆನಡಾ ಇಂದ ಇನ್ನೊಂದೆರಡು ಪ್ರಾಡಕ್ಟ್ ಬರೋದಿದೆ. ಅದು ಬಂದ್ಮೇಲೆ ನಾನು ಆ ವಿಡಿಯೋನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತೆ ಇದೆಲ್ಲ ಪ್ರಾಡಕ್ಟ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ನಾನು ಫೇಸ್ಗೆ ಜಾಸ್ತಿ ಏನು ಮೇಕಪ್ನ ಮಾಡ್ಕೊಳಕ್ ಹೋಗೋದಿಲ್ಲ, ಸಿಂಪಲ್ ಆಗಿ ಅಂದರೆ ನ್ಯಾಚುರಲ್ ಆಗಿ ಮಾಡ್ಕೊಳ್ತೀನಿ ಅಷ್ಟೇ. ಆ ಥರ ನನಗೆ ಇಷ್ಟ ಆಗುತ್ತೆ. ಫುಲ್ ಓವರ್ ಆಗಿ ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನನಗೆ ಬೇಕಾಗಿರುವಂಥ ಸದ್ಯಕ್ಕೆ ನನಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.